ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಏನ್ ಹಾಗೆ ನೋಡ್ತಿದ್ಯಾ? ನಿಮ್ ಬಗ್ಗೆ ಯೋಚನೆ ಮಾಡ್ತಿದ್ದೆ. ಏನಂತ? ನಾನು ಒಳ್ಳೆಯವನ ಇಲ್ಲ ಕೆಟ್ಟವನ ಅಂತನಾ? ಹೌದೌದು. ಯಾಕೆ ಇಷ್ಟು ದಿನ ನಿನಗೆ ಗೊತ್ತಾಗ್ಲಿಲ್ವಾ? ಐ ಆಮ್ ಸಾರಿ. ಯಾಕೆ ಸಾರಿ? ಯಾಕಂದ್ರೆ ನಿಂಗೆ ತುಂಬಾ ಕಷ್ಟ ಕೊಟ್ಟೆ, ನೋವು ಕೊಟ್ಟೆ, ದೂರ ಕೂಡ ಇಟ್ಟೆ. ಆದ್ರೆ ಅದೆಲ್ಲ ಹೀಗೆ ಹತ್ರ ಆಗೋದಕ್ಕೆ. ಇಷ್ಟ ಇಲ್ದಿದ್ರೂ ಪಟ್ಟಿರೋ ಕಷ್ಟ ಅದು. ಹೌದೌದು. ಅಡ್ಜಸ್ಟ್ ಮಾಡ್ಕೊಳ್ಳಿ ಬನ್ನಿ ಅಂದ್ರೆ ಸೀರಿಯಸ್ ಆದ್ರಿ, ಹಗ್ ಮಾಡ್ಕೊಳ್ಳಿ ಅಂದ್ರೆ ದುಸು ಮುಸು ಅಂದ್ರಿ, ಆದ್ರೀಗ ಬಂದು ಸಾರಿ ಅಂತೀರಾ. ಏನ್ ಮಾಡ್ಲಿ, ನನ್ನ ಹಾಗೆ ತಲೆ ಕೆಡ್ಸಿದ್ಯಾ? ನಾನಾ? ಮತ್ ನಾನಾ? ಸರಿ ಸರಿ, ಈಗ್ಲೇ ಚೆನ್ನಾಗಿ ಯೋಚನೆ ಮಾಡಿ. ಏನ್ ಯೋಚನೆ ಮಾಡ್ಲಿ? ಇದೆಲ್ಲ ಬೇಕಾ ಅಂತ. ಅಂದ್ರೆ ಏನಿದ್ರ ಅರ್ಥ? ನೀನೇ ಬೇಕು ಅಂತ, ಯಾವತ್ತೂ ಬೇಕು ಅಂತ. ಮೊದ್ಲೇ ಹೇಳ್ತಿದ್ದೀನಿ, ಮತ್ತೆ ಮತ್ತೆ ಹೇಳ್ತಿದ್ದೀನಿ, ಯೋಚನೆ ಮಾಡಿ ನಿರ್ಧಾರ ಮಾಡಿ. ಯಾವ್ದ್ರ ಬಗ್ಗೆ? ನನ್ ಬಗ್ಗೆ. ಯೋಚನೆ ಮಾಡೋದಕ್ಕೆ ಏನಿದೆ? ನೀನೇ ನನ್ನ ಜೀವ, ನೀನೇ ನನ್ನ ದೇವತೆ. ನಿನ್ನ ಹಾಗೆ ಯಾರೂ ಇಲ್ಲ. ಅದೇ ನನ್ ಸಮಸ್ಯೆ. ನಾನು ಯಾರ ಹಾಗೂ ಇಲ್ಲ, ಯಾರಿಗೋಸ್ಕರ ಬದಲಾಗಲ್ಲ. ನನ್ನ ಹಾಗೆ ಇರ್ತೀನಿ. ನನ್ ಮನ್ಸಿಗೆ ಕರೆಕ್ಟ್ ಅನ್ಸಿದ್ದೆ ಮಾಡ್ತೀನಿ, ತಪ್ಪು ಅನ್ಸಿದ್ರೆ ಪ್ರಾಣ ಹೋದ್ರೂ ಮಾಡಲ್ಲ. ಅದಕ್ಕೆ ಇದಕ್ಕೂ ಮೊದಲು ತಪ್ಪು ಅನ್ಸಿ ಸ್ವಲ್ಪ ದಿನ ನಿಮ್ಮಿಂದ ದೂರ ಇದ್ದೆ. ಅದು ಕರೆಕ್ಟ್ ಅಲ್ಲ ಅನ್ಸಿ ಈಗ ನಿಮ್ಗೆ ಹತ್ರ ಆಗ್ಬೇಕು ಅಂದ್ಕೊಂಡಿದೀನಿ. ಇನ್ನೂ ಹತ್ರ ಆಗ್ಬೇಕು ಅನ್ಕೊಳ್ಳೋದ್ರಲ್ಲೇ ಇದೆಯಾ? ಹತ್ರ ಆಗಲ್ವಾ? ಆಗ್ತೀನಿ, ಆದ್ರೆ ಮತ್ತೆ ನೀವ್ ನಾನ್ ಬೇಡ ಅಂತ ನನ್ನ ದೂರ ಮಾಡೋ ಪ್ರಯತ್ನ ಮಾಡಿದ್ರೆ ಈ ಸಲ ಮಾತ್ರ ಜೀವಂತವಾಗಿರಲ್ಲ. ನಿಮ್ಗೆ ಸಿಗ್ದಿರೋ ಅಷ್ಟು ದೂರ ಹೊರಟೋಗ್ತೀನಿ. ಏನು ಸೆಂಟಿಮೆಂಟಲ್ ಆಗಿ ಹತ್ರ ಬಂದು ಸೈಲೆಂಟ್ ಆಗಿ ಕೈ ಹಿಡ್ಕೊಂಡ್ರಿ? ಬಿಡ್ರಿ. ಬಿಡಲ್ಲ. ಈಗ ನೀನೇ ಅಲ್ವಾ ಹೇಳಿದ್ದು ಬಿಡ್ಬೇಡ ಅಂತ. ಯಾವತ್ತೂ ಬಿಡಲ್ಲ. ಹೀಗೆ ಇರು, ಇಷ್ಟ ಆದ ಹಾಗಿರು. ನಿನ್ನ ಒರಿಜಿನಲ್ ಕ್ಯಾರೆಕ್ಟರಿಂದ ದೂರ ಆಗ್ಬೇಡ. ನಿಜ ಹೇಳಬೇಕು ಅಂದ್ರೆ ನಿನ್ನ ಆ ಕ್ಯಾರೆಕ್ಟರ್ ನೋಡಿ ನಿನ್ನನ್ನು ಇಷ್ಟಪಟ್ಟಿದ್ದು. ನಿನ್ನ ಮಾತು, ನೋಟ, ತುಂಟಾಟ ನಂಗೆ ತುಂಬ ಇಷ್ಟ. ಅದಕ್ಕೆ ನಾನು ಬಿದ್ದಿದ್ದು. ಇಲ್ಲಿವರೆಗೂ ನೀನು ಯಾವ ತಪ್ಪು ಮಾಡಿಲ್ಲ. ತಪ್ಪು ಮಾಡಬೇಕು ಅಂದ್ರು ನಿಂಗೆ ಆಗಲ್ಲ. ನಮ್ಮ ಮಧ್ಯೆ ಏನಾದರೂ ತಪ್ಪಾಗಿದ್ರೆ ಅದು ನಂದೇ. ಗೊತ್ತಿಲ್ಲದೆ ಮಿಸ್ಟೇಕ್ ಮಾಡಿದೆ. ಇನ್ಮೇಲೆ ಹಾಗಾಗಲ್ಲ. ನಿನಗೆ ನೋವಾಗಿದ್ದ ಹಾಗೆ ನಾನು ಎದೆಲಿ ಇಟ್ಕೊಂಡು ನೋಡ್ಕೋತೀನಿ. ಐ ಪ್ರಾಮಿಸ್ ನಿತ್ಯ. ಆದ್ರೆ ನಾನೊಂದು ಸ್ವಲ್ಪ ತಲೆ ಕೆಟ್ಟವನು. ನಾನೊಂದು ಸ್ವಲ್ಪ ಲೂಸ್. ಹೌದೌದು, ಅದು ನಿಜನೇ. ಅಫ್ಕೋರ್ಸ್ ಅದನ್ನ ನೀನು ಅರ್ಥ ಮಾಡ್ಕೋ.
ಸ್ವಲ್ಪ ಅಡ್ಜಸ್ಟ್ ಆದ್ರೆ ಸೂಪರ್ ಆಗಿರುತ್ತೆ. ಅದ್ ಸರಿ ಬಿಡಿ, ನೀವ್ ಹೇಳಿದ್ದಲ್ದೆ ಇನ್ನು ನಿಮ್ಗೆ ನನ್ನಲ್ಲಿ ಏನ್ ಇಷ್ಟ ಆಯ್ತು? ಏನ್ ಸೂಪರ್ ಆಗಿಲ್ಲ ಅಂತ ಅನ್ಕೋ. ಅಂದ್ರೆ ನಾನು ಅಂದವಾಗಿಲ್ವಾ? ನೀವು ಹುಡುಗಿರದು ಇದೇ ಪ್ರಾಬ್ಲಮ್. ಅಂದವಾಗಿದ್ದೀರಾ ಅಂತಂದ್ರೆ ಟೀಸ್ ಮಾಡ್ತಿದ್ದೀರಿ ಅಂತೀರಿ, ಅಂದವಾಗಿಲ್ಲ ಅಂತ ಹೇಳಿದ್ರೆ ಇನ್ಸಲ್ಟ್ ಮಾಡ್ತಿದ್ದೀರಾ ಅಂತ ಹೇಳ್ತೀರಾ. ನಿಮಗೆ ಏನ್ ಹೇಳಿದ್ರು ಕಷ್ಟನೇ. ನಿಜ ಹೇಳಿ. ನಿನ್ನಲ್ಲಿ ಇಷ್ಟ ಇಲ್ಲ ಅಂತ ಅನ್ನೋದಕ್ಕೆ ಏನೂ ಇಲ್ಲ ನಿತ್ಯ. ನನ್ಗೋಸ್ಕರನೇ ನೀನ್ ಹುಟ್ಟಿರೋ ಹಾಗಿದ್ಯಾ. ಅದಕ್ಕೆ ಈ ಸೂರ್ಯ ವಂಶದ ಜೈಸೂರ್ಯ ನಿನ್ ದಾಸ ಆಗಿದ್ದಾನೆ. ಸರಿ, ನಿನಗ್ ನನ್ನಲ್ಲಿ ಏನಿಷ್ಟ? ಏನೂ ಇಷ್ಟ ಇಲ್ಲ. ಅದೇನು? ಹೌದು, ಮೊದ್ಲು ನೀವ್ ನನಗೆ ಇಷ್ಟನೇ ಇರ್ಲಿಲ್ಲ. ಅದ್ ನನಗ್ ಗೊತ್ತು. ಅದಕ್ಕೆ ಅಲ್ವಾ ಮೊದ್ಲು ನಿನ್ ಗಲಾಟೆ ಮಾಡಿದ್ದು, ಎಂಗೇಜ್ಮೆಂಟ್ ಕ್ಯಾನ್ಸಲ್ ಮಾಡಿ ರಿಂಗ್ ನ ವಾಪಸ್ ಕಳ್ಸಿದ್ದು. ಆಮೇಲೆ ನಾನು ನಿನಗೆ ಕನ್ವಿನ್ಸ್ ಮಾಡ್ದೆ ಬಿಡು. ಅವಾಗ ಇಷ್ಟ ಆದ್ನಾ? ಮತ್ ಯಾವಾಗ ಇಷ್ಟ ಆದೆ? ನಿಮ್ ಜೊತೆ ಜರ್ನಿ ಶುರುವಾದ್ಮೇಲೆ ನಿಧಾನವಾಗಿ ನಿಮ್ ಬಗ್ಗೆ ಗೊತ್ತಾಯ್ತು. ಇಷ್ಟ ಹೆಚ್ಚಾಯ್ತು, ಪ್ರೀತಿ ಶುರುವಾಯ್ತು. ನೀವಿಲ್ದೇ ಇದ್ರೆ ನಾನಿಲ್ಲ ಅನ್ನೋ ಹಾಗಾಯ್ತು. ನೀವೇ ನಾನಾದೆ. ಅಮ್ಮಯ್ಯ, ಬದ್ಕೊಂಡೆ. ಈಗ್ಲೂ ನನ್ನಂದ್ರೆ ಇಷ್ಟ ಇಲ್ವೇನೋ ಅಂತ ಭಯಪಟ್ಟೆ. ನೀವಂದ್ರೆ ಇಷ್ಟ ಇಲ್ದಿದ್ರೆ ಸಾವಿನ ತನಕ ಹೋಗಿ ಯಾಕೆ ತಿರುಗಿ ಬರ್ತೀನಿ? ನಿಮಗೋಸ್ಕರನೇ ಬಂದೆ. ಹೌದು, ನೀನ್ ನನ್ಗೋಸ್ಕರನೇ ಬಂದೆ. ನಂಗೆ ಕೊಡ್ಬೇಕಾಗಿರೋದನ್ನ ಕೊಡ್ತೀಯಾ? ಇದೇನಿದು? ಮೊತ್ತಲ್ವಾ? ಕೊಡ್ತೀನಿ. ಆ ಕಡೆ ತಿರುಗಿ ಕಣ್ಣು ಮುಚ್ಕೊಳ್ಳಿ. ಕೆನ್ನೆ ಮೇಲ? ನಿಮ್ಗೆ ಕಿಸ್ ಬೇಕಾ, ಪ್ಲೇಸ್ ಬೇಕಾ? ಕಿಸ್ಸೆ ಬೇಕು. ಅಬ್ಬಾ, ಏ ಕಳ್ಳಿ, ಕಿಸ್ ಕೊಡ್ತೀನಿ ಅಂತ ಏಟ್ ಕೊಟ್ಟು ಹೋಗ್ತೀಯಾ? ದಾಹ ಆದಾಗ ಬಾವಿ ತೋಡ್ಬಾರ್ದು ಯಜಮಾನ್ರೆ. ಬಾವಿ ತೋಡದ್ಮೇಲೆ ನೀರ್ ಕುಡ್ದು ದಾಹ ತೀರಿಸ್ಕೋಬೇಕು. ಅಂದ್ರೆ 3 ದಿನ ಆದ್ಮೇಲೆ ಹೇಳ್ತೀನಿ. ಏನಮ್ಮ, ಒಳಗಡೆಯಿಂದ ಏನೋ ಶಬ್ದ ಬಂತು? ಅದಾ, ಅದು ಸೊಳ್ಳೆ ಕಚ್ತಿತ್ತು, ಅದನ್ನ ಹೊಡೆದೆ ಅಜ್ಜಿ. ಸೊಳ್ಳೆ ಎಲ್ಲಿ ಹೊಡೆದ್ಯಮ್ಮ? ಜೈ ಕೆನ್ನೆ ಮೇಲ? ನೋಡಿದ್ದಾಗೆ ಹೇಳ್ತಿರಲ್ಲ ಅತ್ತೆ. ಅವನಿಗೆ ಹಾಗೆ ಆಗ್ಬೇಕಮ್ಮ. ಅವನೇನೋ ಹೇಳಿರ್ತಾನೆ, ಅಷ್ಟು ಮಾತ್ರಕ್ಕೆ ಹೊಡೆದು ಬಿಡ್ಬೇಕಾ? ಸರಿ ಹೋಯ್ತು, ಹೊಡಿಯೋದ್ರ ಬಗ್ಗೆ ನೀವೇ ಹೇಳೋದು. ಅಂದ್ರೆ ಏನೋ? ನನ್ನ ಹೆಂಡತಿ ದಿನ ನನ್ನ ಹೊಡಿತಾಳೆ ಅಂತನಾ? ಕೊಂದ್ಬಿಡ್ತೀನಿ. ಮಾವಿನ ಹಣ್ಣು ಕಳ್ಳ ಯಾರು ಅಂದ್ರೆ ಮೂತಿ ಒರ್ಸ್ಕೊತಿದ್ದೀರಲ್ಲ ನೀವು. 3 ದಿನ ಇರು ಅಂತ ಹೇಳೋಕಾಗ್ಲಿಲ್ವೇನಮ್ಮ? ಅಯ್ಯೋ, ನಾವ್ ಮಾತಾಡಿದ್ದು ಆ ವಿಷಯ ಅಲ್ಲ ಅಜ್ಜಿ. ನಿಮ್ಮ ಮೊಮ್ಮಗ ಬಂದ್ರಲ್ಲ, ಅವರನ್ನೇ ಕೇಳಿ. ಸಾರು ಬಿಸಿ ಬಿಸಿಯಾಗಿ ದೋಸೆ ತಿಂದು ಬಂದಿರೋ ಆಗಿದೆ. ಇವನೊಬ್ಬ ದೋಸೆ ಏನ್ ನಾಣಿ? ದೋಸೆ ಕಲ್ ಮೇಲೆ ಇಟ್ಟಾಕ್ತಾರಲ್ಲ ಅದು ರುಚಿಯಾಗಿತ್ತ ಸರ್? ಇನ್ನು ತಿಂದಿಲ್ಲ ನಾಣಿ. ನಿನ್ನ ಮಿಕ್ಸಿಲಿ ಹಾಕಿ ಚಟ್ನಿ ಮಾಡ್ಕೊಂಡು ತಿಂತೀನಿ. ಮೂರು ದಿನ ಆದ್ಮೇಲೆ ಇದೆ ಕಣೆ ನಿನಗೆ. ನಿಮ್ಮಿಬ್ರಿಗೂ ಹುಟ್ಟಿರೋ ಅಕ್ರಮ ಸಂತಾನನೇ ಆ ಗಂಗಾ.
ನಾಳೆನೋ ನಾಡಿದ್ದೋ ಗಂಗಾ ಶಾಪದಿಂದ ಸಾಯ್ತಾಳೆ. ನಿನ್ ಮಗಳು ಎಲ್ಲಿದ್ದಾಳೆ ಗೊತ್ತಲ್ವಾ? ನನ್ ಮಾಮ್ ಜೊತೆ ಇದ್ದಾಳೆ, ಹುಷಾರು. ಬೇರೆ ದಾರಿ ಇಲ್ಲ, ಇರೋದು ಒಂದೇ ದಾರಿ. ಈ ಸಮಸ್ಯೆಗೆ ಇದೇ ಪರಿಹಾರ. ದಾರಿ ಬಿಡು ಬಾಲು. ಅತ್ತೆ ದಾರಿ ಬಿಡು ಅಂದೆ. ನಿಂತ್ಕೋ ಅತ್ತೆ. ಎಲ್ಲಿಗೆ ಹೋಯ್ತಿದ್ಯಾ? ಆ ಕತ್ತಿ ಏನು? ಎಲ್ಲಿಗೆ ಹೋಯ್ತಿದ್ಯಾ? ಇವತ್ತು ನನ್ ಸಾವ ಇಲ್ಲ ರೂಪನ್ ಸಾವ ಅಂತ ನಿರ್ಧಾರ ಆಗ್ಬೇಕು. ಓಹೋ, ಆ ರೂಪನ್ ಸಾಯ್ಸಕೊಂಡಿದ್ಯಾ? ಸಂದಾಗೈತೆ. ಬೆಕ್ಕು ಇಲಿನ್ ಸಾಯಿಸಿದ್ ಕೇಳಿದೀವಿ, ಇಲಿನೇ ಬೆಕ್ಕನ್ ಸಾಯಿಸಿದೆಲ್ಲ ಆಯ್ತಾ? ಯಾಕೆ? ಇರುವೆ ಕೈಗೆ ಸಿಕ್ಕಿ ಹಾವು ಸಾಯ್ಲಿಲ್ವಾ? ಆ ಕತೆಲಿ 1000 ಇರುವೆ ಸೇರ್ಕೊಂಡು ಅವನ ಸಾಯಿಸಿದ್ದು, ಒಂದೇ ಒಂದ್ ಇರುವೆ ಸಾಯಿಸಿದ್ದಲ್ಲ. ಆದ್ರೂ ಆ ರೂಪನ್ ಕೊಲ್ಲೋ ಅಂತ ಅಗತ್ಯ ನಿಂಗೇನು? ನಾನು ಅವಳನ್ನ ಸಾಯಿಸ್ಲಿಲ್ಲ ಅಂದ್ರೆ ಅವಳು ಗಂಗನ್ ಸಾಯಿಸ್ಬಿಡ್ತಾಳೆ. ಯಾಕೆ? ನಿಜ ಗೊತ್ತಿಲ್ದೆ. ಯಾವ ನಿಜ? ಅದು ಮೊದಲು ನಿನ್ ಜಾಗ ಬಿಡು. ನಿಂತ್ಕೋ. ಅಂದ್ರೆ ಆ ನಿಜ ನಂಗೆ ಹೇಳಕ್ಕಿಲ್ಲ ಅಂತ ಆ ರೂಪಂಗಾದ್ರೂ ಹೇಳ್ಬೋದಲ್ಲ. ಮರ್ಡರ್ ಮಾಡೋ ಕರ್ಮ ನಿಂಗೇನು? ಹೇಳೋದಕ್ಕೆ ಪ್ರಯತ್ನ ಪಡ್ತೀನಿ, ಕೇಳಲಿಲ್ಲ ಅಂದ್ರೆ ಸಾಯಿಸ್ಬಿಡ್ತೀನಿ. ಆ ರೂಪ ಅಂದ್ರೆ ಸುಮ್ನೆ ಅಂತ ಅನ್ಕೊಂಡಿದ್ಯಾ? ಗಂಗಾಗೇನಾದ್ರೂ ಆದ್ರೆ ನಾನು ಕೂಡ ಸಾಮಾನ್ಯದವಳಲ್ಲ, ಬಿಡು. ಅತ್ತೆ 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 ನಿಂತ್ಕೋ ಅತ್ತೆ. ಅಯ್ಯೋ ದೇವ್ರೇ. ವೆರಿ ಗುಡ್ ತುಳಸಿ, ನೀನಾಗ್ ನೀನೇ ನನ್ ಮುಂದೆ ಬಂದಿದ್ಯಾ. ನಿನ್ನ ಸಾವನ್ನ ನೀನೇ ಹುಡ್ಕೊಂಡು ಸಿಂಹದ ಬೋನಕ್ ಬಂದಿದ್ಯಾ. ಏನೋ ಈ 2 ದಿನದಿಂದ ಎಲ್ಲ ನನಗ್ ಬೇಕಾದ ಹಾಗೆ ನಡೀತಿದೆ. ಹೇಳು, ಕಾಫಿ ಕುಡಿದ್ಯಾ, ಟೀ ಕುಡಿದ್ಯಾ? ನಿನ್ ರಕ್ತ ಕುಡಿತೀನಿ. ಇನ್ನೊಂದು ಹೆಜ್ಜೆ ಮುಂದೆ ಇಟ್ರು ಸಾಯಿಸ್ಬಿಡ್ತೀನಿ. ಅದೃಷ್ಟ ಆಗ್ಲಿ ದುರಾದೃಷ್ಟ ಆಗ್ಲಿ ಎಲ್ಲ ಟೈಮಲ್ಲೂ ಒಂದೇ ತರ ಇರಲ್ಲ ರೂಪ. ಅದ್ ಯಾರಿಗೂ ಸ್ನೇಹಿತರು ಅಲ್ಲ, ಯಾರಿಗೂ ಶತ್ರುನೂ ಅಲ್ಲ. ಏನೇ ನನ್ ಮುಂದೆನೆ ನಿಂತ್ಕೊಂಡು ನನಗೆ ಕತ್ತಿ ತೋರಿಸಿ ನನ್ನೇ ಹೆದರ್ಸ್ತಿದ್ಯಾ? ಎಷ್ಟೇ ಧೈರ್ಯ ನಿಂಗೆ? ಸುಳ್ಳು ಹೇಳೋಕೆ ಹೆದರ್ಬೇಕು.
ನಿಜ ಹೇಳೋದಕ್ಕೆ ಧೈರ್ಯ ಬೇಕು. ಏನಾ ನಿಜ? ಹಾವು ತನ್ನ ಮಕ್ಕಳನ್ನ ತಾನೇ ಸಾಯಿಸೋ ಹಾಗೆ ನೀನು ಹೆತ್ತ ಮಗಳನ್ನ ನಿನ್ ಹೊಟ್ಟೆಲೆ ಹುಟ್ಟಿರೋ ಗಂಗಾನ ಸಾಯಿಸಕ್ ನೋಡ್ತಿದ್ಯಾ. ಗಂಗಾ ರೂಪನ್ ಮಗಳ? ಅವಳು ನನ್ ಮಗಳಲ್ಲ. ನಿನ್ನ ಅಕ್ರಮ ಸಂತಾನನ ಸಕ್ರಮ ಸಂತಾನ ಅಂತ ನನ್ ಮೇಲ್ ಹಾಕಿ ನಿನ್ ಕೆಲ್ಸಕ್ ಬಾರ್ದೇ ಇರೋ ಮಗಳನ್ನ ನನ್ ಮನೆ ರಾಜ್ಕುಮಾರಿ ಮಾಡೋಕೆ ನೀನ್ ಆಡ್ತಿರೋ ನಾಟಕ ಇದು ಅಂತ ನನ್ಗೆ ಗೊತ್ತಿಲ್ಲ ಅನ್ಕೊಂಡಿದ್ಯಾ? ಅವಳು ನಿನ್ನ ಮಗಳೇ ಅಂತ ಎಷ್ಟು ಸಲ ಹೇಳ್ಬೇಕು? ನಿನಗ್ ವಯಸ್ಸಾಗಿದ್ಯಾ ಹೊರತು ಬುದ್ಧಿ ಬಂದಿಲ್ಲ. ತುಳಸಿ, ಹದ್ದು ಮೀರಿ ಮಾತಾಡ್ತಿದ್ಯಾ. ಬುದ್ಧಿ ಇಲ್ದೇ ಇರೋರ್ ಹತ್ರ ಎಷ್ಟು ಹದ್ದು ಮೀರಿದ್ರು ಪರವಾಗಿಲ್ಲ. ಯಾರಿಗೆ ಬುದ್ಧಿ ಇಲ್ಲ? ನೀತಿ ಇಲ್ದೆ ನೀನ್ ನನ್ ಗಂಡನ್ನ ಹಂಚ್ಕೊಂಡು ಅಕ್ರಮವಾಗಿ ನನ್ ಗಂಡನಿಂದ ಮಗು ಪಡೆದು ಈಗ ಅವ್ಳು ಇನ್ನು ಒಂದು ಮಾತಾಡಿದ್ರು ನೀನ್ ಕತ್ತರಿಸ್ಬಿಡ್ತೀನಿ. ನಾಲ್ಗೆ ಇದೆ ಅಂತ ಬಾಯಿಗೆ ಬಂದ ಹಾಗೆ ಮಾತಾಡ್ಬೇಡ. ಗಂಗಾ ನಿನ್ನ ಮಗಳು, ನಿನಗ್ ಹುಟ್ಟಿರೋ ಮಗಳು. ನಿತ್ಯನ್ ಜೊತೆಗೆ ನಿನ್ ರಕ್ತ ಹಂಚ್ಕೊಂಡು ಹುಟ್ಟಿರೋ ಮಗಳು. ಅವರಿಬ್ರು ಅವಳಿ ಮಕ್ಕಳು. ನಿನ್ನಿಂದಾಗಿ ಗೌರವ ಸಿಗದೆ ಇರೋ ನಿನ್ ಗಂಡ ಕಡೆ ಪಕ್ಷ ಮಗಳು ಪ್ರೀತಿನಾದ್ರೂ ಸಿಗ್ಬೇಕು ಅನ್ನೋ ಕಾರಣಕ್ಕೆ ಆವತ್ತು ನನ್ನ ಮುಂದೆ 2 ಕೈನ ಚಾಚಿ ಬೇಡ್ಕೊಂಡು ನಿನಗ್ ಪ್ರಜ್ಞೆ ಇಲ್ದೇ ಇರುವಾಗ ಒಂದು ಮಗುನ ತಗೊಂಡು ಹೋಗಿ ಸಾಕು ಅಂತ ಹೇಳಿದ್ರು. ಯಾವ ದುಡ್ಡಿಲ್ಲ ಅಂತ ದುರಹಂಕಾರದಿಂದ ಮಾತಾಡಿದ್ಯೋ ಆ ದುಡ್ಡನ್ನ ಸಂಪಾದನೆ ಮಾಡ್ಕೊಂಡ್ ಬರ್ತೀನಿ ಅಂತ ಆ ಎಳೆ ಮಗುನ ನನ್ ಮಡ್ಲಿಗೆ ಹಾಕಿ ನಿನಗ್ ಗೊತ್ತಿಲ್ದೆ ದೂರದಲ್ಲಿ ಬೆಳೆಸು ಅಂತ ಹೇಳಿ ಹೊರಟೋದ್ರು. ಆವತ್ತು ಗಂಗನ ನಾನು ನಿನ್ನಿಂದ ದೂರ ಮಾಡಿ ನೀನು ಗಂಡನ್ ಕೊಟ್ಟಿರೋ ಮಾತುಗೋಸ್ಕರ ನಾನು ಮದ್ವೆ ಮಾಡ್ಕೊಳ್ದೆ ತಾಯಿ ತರ ಗಂಗನ್ ಸಾಕಿದ್ದೀನಿ. ತಾಯಿ ಮಗಳನ್ನ ದೂರ ಮಾಡಿದ್ದು ಪಾಪ. ನನಗಾಗಿ ನನಗ್ ಹೃದಯದ ಕಾಯಿಲೆ ಬಂದಿದೆ. ಆದ್ರೆ ಋಣ ಗಂಗನ್ನ ಮತ್ತೆ ನಿನ್ನ ಹತ್ರ ಸೇರಿಸ್ತು. ಆದ್ರೆ ನೀನು ಸತ್ಯ ತಿಳ್ಕೊಳ್ದೆ ಗಂಗನ್ನ ಸಾವಿನ ದೌಡಿಗೆ ತಳ್ತಿದ್ಯಾ. ಆ ಮನೆ ಶಾಪಕ್ಕೆ ಗಂಗನ್ನ ಬಲಿ ಕೊಡಕ್ ನೋಡ್ತಿದ್ಯಾ. ಒಬ್ಳು ಮಗಳ ಸಂತೋಷಕ್ಕೋಸ್ಕರ ಇನ್ನೊಬ್ಳು ಮಗಳಿಗೆ ಕಷ್ಟ ಕೊಡ್ತಿದ್ಯಾ. ನಾನು ಹೇಳೋ ಮಾತಿನ ಮೇಲೆ ನಿನಗೆ ನಂಬಿಕೆ ಇಲ್ಲ ಅಂದ್ರೆ ಅದೇನೋ ಟೆಸ್ಟ್ ಇರುತ್ತಂತಲ್ಲ, DNA ಟೆಸ್ಟ್. ಹೋಗಿ ಅದನ್ನ ಮಾಡಿಸು. ಆಗ್ಲಾದ್ರೂ ನೀನ್ ನಂಬ್ತೀಯೋ ಇಲ್ಲ ಹೀಗೆ ಬುದ್ಧಿ ಇಲ್ದೆ ಗಂಗಾ ನಿನ್ನ ಮಗಳಲ್ಲ ಅಂತ ಬಲಿ ಕೊಡ್ತೀಯೋ ನಿನ್ನ ಇಷ್ಟ.